ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ಭಾನುವಾರ ಏಪ್ರಿಲ್ 27. ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಎಲ್ಲರೂ ಸಹ ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಅತ್ತೆದು ಮುತ್ತೈದೆ ಪೂಜೆ ಇದೆ. ಹಳೆ ವಿಡಿಯೋದಲ್ಲೇ ನೋಡಿದ್ದೀರಾ, ತರಕಾರಿ ಕಟ್ ಮಾಡೋಕೆ ಹೋಗಿ ಏನು ಕೈ ಕುಯ್ಕೊಂಡೆ ಅಂತ ಅಂದ್ಬಿಟ್ಟು. ಸೊ ಇವರೇ ಬಂದು ನಮ್ಮ ಅತ್ತೆ, ಸೋದರತ್ತೆ ಅಂದರೆ ನಮ್ಮ ಅಪ್ಪ ಅವರ ಅಕ್ಕ. ತೀರೋಗಿ 9 ವರ್ಷ ಆಗಿದೆ. ಸೊ ಇವತ್ತು ಮುತ್ತೈದೆ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಸೇರಿ ರೆಡಿ ಮಾಡ್ತಾ ಇದ್ದೀವಿ. ಒಂದು 20-25 ಜನ ಸೇರಿದ್ರು. ಈ ಥರ ಮುತ್ತೈದೆ ಪೂಜೆ ಅಂತ ಅಂದರೆ ಮನೆ ದೇವ್ರನ್ನ ಫಸ್ಟ್ ಇಟ್ಟು ನಂತರದಲ್ಲಿ ಕಲಶ ಇಟ್ಟು ನಂತರದಲ್ಲಿ ಕೆಳಗಡೆ ಅವರ ಫೋಟೋ ಇಟ್ಟು ಪೂಜೆ ಮಾಡೋ ಅಂಥದ್ದು. ಅದಕ್ಕೆ ಹೊಸದಾಗಿ ತಂದಿರುವಂತಹ ಒಡವೆಗಳಾಗಲಿ, ಬಳೆ, ಸೀರೆಗಳಾಗಲಿ, ಹಾಗೆ ಹಣ್ಣುಗಳು ಎಲ್ಲವನ್ನ ಇಟ್ಟು ಪೂಜೆನ ಮಾಡ್ತೀವಿ. ಹಾಗೆ ಮುತ್ತೈದೆಯರನ್ನ ಕರೆದು ಅವ್ರಿಗೆ ಅರ್ಶಿನ, ಕುಂಕುಮ, ಬ್ಲೌಸ್ ಪೀಸ್, ಬಳೆ, ಎಲೆ, ಅಡಿಕೆ, ಹೂವು, ಹಾಗೆ ದಕ್ಷಿಣೆ ಅಂತ ಕೊಡ್ತೀವಿ. वस्त्रान् समर्पयामि वस्त्रार्थेन अक्षतं समर्पयामि आभरणात् अक्षतं समर्पयामि ಪೂಜೆ ಎಲ್ಲ ಅಚ್ಚುಕಟ್ಟಾಗಾಯಿತು. ಬಂದಿರುವ ಮುತ್ತೈದೆಯರಿಗೆ ಫಸ್ಟು ಅರಿಶಿನ ಎಲ್ಲ ಹಚ್ಚಿ ಕೆನ್ನೆಗೆ, ಕಾಲ್ಗೆ ಎಲ್ಲ ಮನೆಯವರು ಹಚ್ಬಿಟ್ಟು ಅವ್ರಿಗೆ ಈ ರೀತಿ ಕುಂಕುಮ ಎಲ್ಲ ಕೊಟ್ಟು ನಂತರದಲ್ಲಿ ಅವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳೋ ಅಂಥದ್ದು. ಹಾಗೆ ಅವ್ರಿಗೆ ಹೆಸರುಬೇಳೆ, ಕೋಸಂಬರಿ, ಪಾನಕ, ಹಾಗೆ ಜ್ಯೂಸು ಇದೆಲ್ಲ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳೋ ಅಂಥದ್ದು ಮುತ್ತೈದೆ ಪೂಜೆ ಅಂತ ಮಾಡ್ತೀವಿ. ಮಾಮೂಲಿ ಒಬ್ಬಟ್ಟಿನ ಅಡುಗೆ ಆಗಿರುತ್ತೆ ಅಲ್ವಾ. ಸೊ ಎಲ್ಲರೂ ಬಂದಿದ್ದರು. ಎಲ್ಲ ಪೂಜೆ ಮುಗಿಸಿ ನೀವು ಏನೇ ಮಾಡಿ ಎಷ್ಟೇ ಬೇಗ ಮಾಡಿದ್ರು ಟೈಮ್ ಆಗೇ ಬಿಡುತ್ತೆ. 2 ಗಂಟೆ ಆಯಿತು ಎಲ್ಲ ಮುಗಿಸುವ ಅಷ್ಟರಲ್ಲಿ. 2:30 ಅಷ್ಟರಲ್ಲಿ ಫಸ್ಟ್ ಪಂಕ್ತಿ ನಾವೇ ಊಟಕ್ಕೆ ಕೂತ್ಕೊಂಡ್ವಿ. ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು, ಹಾಗೆ ತರಕಾರಿ ಪಲ್ಯ, ಹೆಸರುಬೇಳೆ, ಜಯಂಗೀರ, ಅನ್ನ, ಸಾಂಬಾರು ಅಂತ ಅಂದ್ಬಿಟ್ಟು ಈ ರೀತಿ ಇತ್ತು ಇವತ್ತಿನ ದಿನ. ಥ್ಯಾಂಕ್ ಯು.